ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಇನ್ನು ಕೂಡ ನಡೀತಾ ಇದೆ. ಕೋರ್ಟ್ನಲ್ಲಿ ಈಗಾಗಲೇ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ನೋಡಿ, ದರ್ಶನ್ಗೆ ಕೊಲ್ಲುವ ಉದ್ದೇಶ ಇದ್ದಿದ್ರೆ ಹೀಗೆಲ್ಲ ಹೇಳೋದಕ್ಕೆ ಸಾಧ್ಯ ಇರ್ತಿತ್ತ? ಅಂದ್ರೆ ಊಟ ತಂದು ಕೊಡಿ ಅಥವಾ ನೀರು ಕೊಡಿ ಆತನಿಗೆ, ಹಾಗೆ ಪೊಲೀಸರ ಮುಂದೆ ಈತನನ್ನ ಹಾಜರುಪಡಿಸಿ ಅನ್ನುವಂಥದ್ದು ಯಾಕೆ ಹೇಳ್ತಾ ಇದ್ರು ದರ್ಶನ್? ನೋಡಿ, ಸಾಕ್ಷಿ ಪುನೀತ್ನ ಮುಂದುವರೆದ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಜಡ್ಜ್ ಈಗ ಹೇಳ್ತಾ ಇದ್ದಾರೆ. ಈವರೆಗೂ ಪಡೆದಿಲ್ಲ, ಮುಂದೇನೂ ಗೊತ್ತಿಲ್ಲ ಅನ್ನುವಂಥದ್ದನ್ನ ಸಿ.ವಿ. ನಾಗೇಶ್ ಅವರು ತಮ್ಮ ವಾದದಲ್ಲಿ ಹೇಳ್ತಾ ಇದ್ದಾರೆ. ಕಪಾಳಕ್ಕೆ ಹೊಡೆದಿದ್ದಾನೆಂದು ಒಪ್ಕೊಂಡವನಿಗೂ ಕೂಡ ಜಾಮೀನಾಗಿದೆ. ಸಾಕ್ಷಿ ಪುನೀತ್ನ ಮುಂದುವರೆದ ಹೇಳಿಕೆಯನ್ನ ಪಡೆದಿದ್ದಾರೆಯೇ ಅನ್ನುವಂಥ ಒಂದು ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ಜಡ್ಜ್ ಕೂಡ ಕೇಳಿದ್ದಾರೆ. ಸೊ ಹೇಗೆ ದರ್ಶನ್ಗೆ ಈಗಾಗಲೇ ಜಾಮೀನು ಸಿಕ್ಕಿದೆ, ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಸಿಕ್ಕಿರುವಂತಹ ಒಂದು ಜಾಮೀನು, ಅವರು ಇನ್ನು ಕೂಡ ಚಿಕಿತ್ಸೆಯಲ್ಲಿದ್ದಾರೆ. ಇವಾಗ ನಡೀತಾ ಇರುವಂಥದ್ದು ಈ ಕೇಸ್ನ ಮೆರಿಟ್ ಆಧಾರದ ಮೇಲೆ ಇವರಿಗೆ ಜಾಮೀನು ಸಿಗಬೇಕು ಅನ್ನುವಂಥದ್ದು ಸಿ.ವಿ. ನಾಗೇಶ್ ಅವರ ಒಂದು ಪ್ರಬಲವಾದಂತಹ ವಾದ. ತಮ್ಮ ಪೂರ್ತಿ ವಾದದಲ್ಲೂ ಕೂಡ ಅವ್ರು ಹೇಳ್ತಾ ಇರೋದು ಪ್ರೊಸೀಜರಲ್ ಲ್ಯಾಪ್ಸ್ ಆಗಿದೆ, ಅಂದ್ರೆ ಸರಿಯಾಗಿ ತನಿಖೆಯನ್ನ ಮಾಡಿಲ್ಲ ಪೊಲೀಸರು. ಎಲ್ಲವೂ ಕೂಡ ಸಾಕ್ಷಿಗಳು ಅಂತ ಏನು ಹೇಳ್ತಾರೆ, ಆ ಸಾಕ್ಷಿಗಳಲ್ಲಿ ಏನೂ ಅಂಶಗಳಿಲ್ಲ. ಇವರೆಲ್ಲರೂ ಕೆಲವೊಂದಷ್ಟನ್ನ ಪ್ಲಾಂಟ್ ಮಾಡಿದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ಸಿ.ವಿ. ನಾಗೇಶ್ ಹೇಳ್ತಾರೆ. ನೋಡಿ, ಪವಿತ್ರ ಗೌಡ ಚಪ್ಪಲಿ ತೆಗೆದುಕೊಂಡು ದರ್ಶನ್ ಹೊಡೆದಿದ್ದಾರೆ, ನಾಗರಾಜು ತಂದ ಹಗ್ಗದಲ್ಲಿ ರೇಣುಕಾಸ್ವಾಮಿ ಬೆನ್ನಿಗೆ ಹೊಡೆದಿದ್ದಾರೆ ಅನ್ನುವಂಥದ್ದನ್ನ ಚಾರ್ಜ್ ಶೀಟ್ ನಲ್ಲಿ ಹೇಳ್ತೀರಿ. ಆದ್ರೆ ಪ್ರತ್ಯಕ್ಷ ಸಾಕ್ಷಿಯ ಹೇಳಿಕೆಗಳಲ್ಲಿ ವೈರುಧ್ಯಗಳಿವೆ. ಮರ್ಮಾಂಗಕ್ಕೆ ಹೊಡೆದ ಬಗ್ಗೆ ಮತ್ತೊಂದು ಹೇಳಿಕೆಯಲ್ಲಿ ಉಲ್ಲೇಖ ಇಲ್ಲ. 161 ಹೇಳಿಕೆಗೂ 164 ಹೇಳಿಕೆಗೂ ತುಂಬಾ ವ್ಯತ್ಯಾಸವನ್ನ ನೋಡ್ತಾ ಇದೀವಿ ನಾವಿಲ್ಲಿ. ಇದನ್ನ ಈಗ ಸಿ.ವಿ. ನಾಗೇಶ್ ಅವರು ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ. ನಾಗರಾಜು ತಂದಂತ ಒಂದು ಹಗ್ಗದಲ್ಲಿ ರೇಣುಕಾಸ್ವಾಮಿಗೆ ಬೆನ್ನಿಗೆ ಹೊಡೆದ್ರು ಅನ್ನೋದು ಹೇಳ್ತಾರೆ. ಪವಿತ್ರ ಗೌಡ ಅವರ ಚಪ್ಪಲಿ ತಗೊಂಡು ದರ್ಶನ್ ಹೊಡೆದ್ರು ಅನ್ನೋದನ್ನು ಹೇಳ್ತಾರೆ. ಆದ್ರೆ ಪ್ರತ್ಯಕ್ಷ ಸಾಕ್ಷಿ ಕೊಟ್ಟಿರುವಂತಹ ಒಂದು ಹೇಳಿಕೆಯಲ್ಲಿ ವ್ಯತಿರಿಕ್ತವಾದಂತಹ ಹೇಳಿಕೆಗಳು ಇರುವಂಥದ್ದು ಅಥವಾ ಆತ ಹೇಳಿರುವಂಥದ್ದು ಬೇರೆದೇ ಇರುವಂಥದ್ದನ್ನ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ 164 ಪೊಲೀಸರು ಮುಂದೆ ಕೊಟ್ಟಂತ ಸ್ಟೇಟ್ಮೆಂಟ್ಗೂ 164 ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ಗೂ ಬಹಳ ವ್ಯತ್ಯಾಸ ಇದೆ, ವೈರುಧ್ಯಗಳಿರುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಇದು ಸೂಕ್ತ ದಾರಿಯಲ್ಲಿ ಸಾಗಿರುವಂತಹ ತನಿಖೆ ಅಲ್ಲ ಅನ್ನುವಂಥದ್ದನ್ನು ಕೂಡ ಪೊಲೀಸರು ಸಿ.ವಿ. ನಾಗೇಶ್ ಅವರು ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ. ಜೊತೆಗೆ ಮೊನ್ನೆ ಕೂಡ ಅವರು ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಂತಹ ಸಂದರ್ಭದಲ್ಲಿ PSI ವಿನಯ್ ಬಗ್ಗೆನೂ ಕೂಡ ಹೇಳಿದರು. ಇನ್ನು 161 ಹೇಳಿಕೆ ಪಡೆದಾಗ ಕೇಸ್ ಡೈರಿಯಲ್ಲಿ, ಆದ್ರೆ ಅದರ ಪ್ರತಿಯನ್ನ ಮ್ಯಾಜಿಸ್ಟ್ರೇಟ್ಗೆ ನೀಡಬೇಕು. ನೀವೇನು ಹೇಳಿಕೆ ಕೇಸ್ ಡೈರಿಯಲ್ಲಿ ತಗೊಳ್ತಿರಲ್ಲ ಅದನ್ನ, ಈ ಪ್ರಕ್ರಿಯೆಗಳನ್ನ ತನಿಖಾಧಿಕಾರಿಯಲ್ಲಿ ಪಾಲಿಸಿಲ್ಲ. 164 ಹೇಳಿಕೆ ತಗೊಂಡಾಗ ಅಂದ್ರೆ ಪೊಲೀಸ್ ಮುಂದೆ ಹೇಳಿದಾಗ ಡೈರಿಯಲ್ಲಿ ಎಂಟ್ರಿ ಮಾಡಬೇಕು, ಹಾಗೆ ಅದರ ಪ್ರತಿಯನ್ನ ಮ್ಯಾಜಿಸ್ಟ್ರೇಟ್ಗೆ ಕೊಡಬೇಕು. ಅದಾದ ನಂತರ ನೀವು 164 ಅಡಿಯಲ್ಲಿ ಸ್ಟೇಟ್ಮೆಂಟ್ ಅನ್ನು ಮಾಡಿಸ್ತೀರಿ. ಆದ್ರೆ ಇದೊಂದು ಪ್ರೊಸೀಜರ್ ಇದೆಯಲ್ಲ, ಆ ಪ್ರೊಸೀಜರ್ ಅನ್ನ ಫಾಲೋ ಮಾಡಿಲ್ಲ ತನಿಖಾಧಿಕಾರಿ ಅನ್ನೋದನ್ನ ಸಿ.ವಿ. ನಾಗೇಶ್ ಅವರು ಹೇಳ್ತಾರೆ. ನಾನು ಮೊನ್ನೆ ಆದಂತಹ ಒಂದು ತಮ್ಮ ವಿಚಾರಣೆ ಸಂದರ್ಭದಲ್ಲಿ ಸಿ.ವಿ. ನಾಗೇಶ್ ಅವರು ಹೇಳಿದಂಥ ವಿಚಾರವನ್ನ ಹೇಳ್ತಾ ಇದ್ದೆ. PSI ವಿನಯ್ಗೆ ಆರೋಪಿ ಕರೆ ಮಾಡಿರೋದ್ರಿಂದ PSI ಮೊಬೈಲ್ನಿಂದ ಡಾಟಾ ರಿಕವರಿಯನ್ನು ಮಾಡಬೇಕಿತ್ತು. ನೀವು ಆತ ಎಷ್ಟು ಸರಿ ಮಾತಾಡಿದಾನೆ ಅಥವಾ ಆತನ ಮೊಬೈಲನ್ನು ಹ್ಯಾಂಡ್ ಓವರ್ ಪಡ್ಕೋಬೇಕಿತ್ತು, ನೀವು ವಶಕ್ಕೆ ಪಡ್ಕೋಬೇಕಿತ್ತು, ಅದನ್ನು FSL ಕಳಿಸ್ಬೇಕಿತ್ತು, ಅದರಲ್ಲಿ ಒಂದಷ್ಟು ಡಾಟಾವನ್ನು ರಿಕವರಿ ಮಾಡಬೇಕಿತ್ತು. ಅದು ಬಿಟ್ಟು ಡಾಟಾ ರಿಕವರಿಗೆ ಯಾಕೆ ನೀವು ವೇಟ್ ಮಾಡಿದ್ರಿ? ತಕ್ಷಣ ಗೊತ್ತಿತ್ತಲ್ಲ ನಿಮಗೆ, ಈ ಕೇಸ್ ತನಿಖೆ ಮಾಡುವಾಗಲೇ ಯಾರ್ಯಾರ ಪಾತ್ರ ಇದೆ ಅಥವಾ ಯಾರ್ಯಾರಿಗೆ ಸಂಪರ್ಕ ಮಾಡಿದ್ರು ಅನ್ನುವಂಥದ್ದು ಗೊತ್ತಿದ್ರು ಕೂಡ ಯಾಕೆ ನೀವು ಅದನ್ನ ಪರಿಗಣಿಸಿಲ್ಲ ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಕೇಳಿದ್ರು. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಹೇಳಿದ್ರು. ನೋಡಿ, ಶವವನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತಗೊಂಡ್ಕೊಂಡು ಹೋದ್ರೆ ಅದು ಸಾಕ್ಷ್ಯನಾಶ ಅಂತ ಆಗೋದಿಲ್ಲ ಅನ್ನೋದನ್ನ ಸಿ.ವಿ. ನಾಗೇಶ್ ಅವರು ತಮ್ಮ ಹಿಂದಿನ ವಾದದಲ್ಲಿ ತಿಳಿಸಿದ್ರು. ಅಂದ್ರೆ ಸಾಕ್ಷ್ಯನಾಶ ಅಂದ್ರೆ ಅದನ್ನ ಡೆಸ್ಟ್ರಾಯ್ ಮಾಡಬೇಕು. ಬಾಡಿಯನ್ನ ಅಕಸ್ಮಾತ್ ನಾವು ಇಲ್ಲಿ ಸಾಕ್ಷ್ಯ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ಸಾಕ್ಷಿಗಳು ಅನ್ನುವಂಥದ್ದು ನೋಡಿದ್ರೆ ಅದನ್ನ ಡೆಸ್ಟ್ರಾಯ್ ಎಲ್ಲೂ ಮಾಡಿಲ್ಲ. ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ಲೇಸ್ಮೆಂಟ್ ಚೇಂಜ್ ಆಗಿದೆ ಅಷ್ಟೇನೆ. ಸೊ ಇಲ್ಲಿ ನಾವು ಸಾಕ್ಷ್ಯನಾಶ ಆಗೋದಿಲ್ಲ ಇದು ಅನ್ನುವಂಥದ್ದನ್ನ ಕೂಡ ಅವರು ತಮ್ಮ ಕಳೆದ ಒಂದು ವಾದದಲ್ಲೂ ಕೂಡ ಅವರು ಹೇಳಿದರು. ಸೊ ಹಾಗೆ ಜೊತೆಗೆ ಕಿಡ್ನಾಪ್ ಮಾಡೇ ಇಲ್ಲ, ದಾರಿಯಲ್ಲಿ ಆತ ಫೋನ್ ಪೇ ಮೂಲಕ ಬಾರ್ನ ಬಿಲ್ ಪೇ ಕೂಡ ಮಾಡಿದಾನೆ. ಸೊ ಇದೆಲ್ಲ ಇದೆ, ಅಂದ್ರೆ ಅವ್ನ ಫೋನ್ ಇದೆ ಅವನ ಕೈಯಲ್ಲಿ. ಜೊತೆಗೆ ಅವ್ರ ತಾಯಿಗೆ ಹೋಗುವಾಗ ನಾನು ಫ್ರೆಂಡ್ ಜೊತೆಗೆಲ್ಲ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಬಂದಿದ್ದಾನೆ. ಇದೆಲ್ಲವೂ ನೋಡಿದ್ರೆ ಇದನ್ನೇನು ಬಲವಂತವಾಗಿ ಕಿಡ್ನಾಪ್ ಮಾಡ್ಕೊಂಡು ಬಂದಿರೋದಲ್ಲ ಅಂತ. ಇನ್ನು ಮೊದಲ ರಿಮಾಂಡ್ ಅರ್ಜಿಗಳಲ್ಲಿ ಸಾಕ್ಷಿಗಳ ಹೇಳಿಕೆ ಬಗ್ಗೆ ಉಲ್ಲೇಖ ಇಲ್ಲ. ಜೂನ್ 22ರ ರಿಮಾಂಡ್ ಅರ್ಜಿಯಲ್ಲಿ ಮಾತ್ರ ಉಲ್ಲೇಖ ಇದೆ. ಯಾಕೆ? ಪ್ರತ್ಯಕ್ಷ ಮತ್ತು ಪರೋಕ್ಷ ಸಾಕ್ಷಿಗಳ ಹೆಸರು ಕೂಡ ಅದರಲ್ಲಿ ನಮೂದಿಸಿಲ್ಲ ಈ ಹಿಂದೆ ಇರುವಂತಹ ರಿಮಾಂಡ್ ಅರ್ಜಿಯಲ್ಲಿ. ಬಹುಶಃ ಜೀವಕ್ಕೆ ಅಪಾಯ, ಗೌಪ್ಯತೆ ಕಾಪಾಡಬೇಕಾಗಿರೋದ್ರಿಂದಾಗಿ ಬಹುಶಃ ನಮೂದಿಸಿಲ್ಲ ಅನ್ಸುತ್ತೆ. ಹೀಗೆ ಅಂತೇಳಿ ವಿವರಣೆ ಕೊಟ್ಟಿದ್ದಾರೆ. ಇದು ಕಾನೂನು ಬಾಹಿರ ಅಲ್ವಾ ಅನ್ನೋದನ್ನ ಪ್ರಶ್ನೆ ಕೇಳ್ತಾರೆ. ಮೊದಲ ರಿಮಾಂಡ್ ಅರ್ಜಿಯಲ್ಲಿ ಸಾಕ್ಷಿಗಳ ಹೇಳಿಕೆ ಇಲ್ಲದೆ ಇರೋದು, ಎರಡನೇ ರಿಮಾಂಡ್ ಅರ್ಜಿಯಲ್ಲಿ ನೀವು ಸಾಕ್ಷಿಗಳ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು,
ಜೂನ್ 22ನೇ ತಾರೀಕು ಆದ್ಮೇಲೆ ತಗೊಂಡಿರುವಂತಹ ಒಂದು ರಿಮಾಂಡ್ ಅರ್ಜಿ. ಸೊ ಅಲ್ಲಿ ನೀವು ಹೇಳ್ತೀರಿ. ಆದರೆ ಇದಕ್ಕೆ ಕೇಳದಂತಹ ಪ್ರಶ್ನೆಗೆ SPP ಅವರು ಉತ್ತರವನ್ನು ಕೊಡ್ತಾರೆ. ಅವ್ರು ಹೇಳಿರೋದು, ಅಕಸ್ಮಾತ್ ನಾವೇನಾದರೂ ರಿಮಾಂಡ್ ಅರ್ಜಿಯಲ್ಲಿ ಹೆಸರನ್ನ ವಿವರ ಏನಾದರೂ ಕೊಟ್ಟಿದ್ದಿದ್ರೆ ಆಗ ಸಾಕ್ಷಿಗೆ ಜೀವ ಬೆದರಿಕೆ ಇತ್ತು.